ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕರಿಗೆ ಕೇಳಿಕೊಳ್ಳೋದೇನೆಂದರೆ, ರೋಡಲ್ಲಿ ಈ ಜನವರಿ ತಿಂಗಳಲ್ಲಿ ನಾವು ಬಹಳಷ್ಟು ರಕ್ಷಣೆ ಸೇಫ್ ಆಗಿ ಮಾಡೋದಕ್ಕೆ ನಾವು ಬಹಳಷ್ಟು ವಿಚಾರಗಳನ್ನು ಮಾಡಿದ್ವಿ. ಆ ನೆಪದಲ್ಲಿ ನೀವು ಬಹಳಷ್ಟು ರೈತರಲ್ಲಿ ಸಾರ್ವಜನಿಕರ ಕಂಪ್ಲೇಂಟ್ ಮಾಡಿದ್ದೀವಿ. ಟ್ರ್ಯಾಕ್ಟರ್ ಅಲ್ಲಿ ತುಂಬಾ ಶಬ್ದ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಅದರಿಂದ ಸಮಸ್ಯೆ ಆಗ್ತಾ ಇದೆ. ಎಮರ್ಜೆನ್ಸಿ ವೆಹಿಕಲ್ ಸೈರನ್ ಹಾಕೋದು ಗೊತ್ತಾಗಲ್ಲ, ಹಾರನ್ ಹಾಕ್ತಿದ್ರೆ ಗೊತ್ತಾಗಲ್ಲ, ಇಂಥ ಕಂಪ್ಲೇಂಟ್ ಮಾಡಿದ್ದೀವಿ. ಆ ನೆಪದಲ್ಲಿ ಸುಮಾರು 200ಕ್ಕಿಂತ ಜಾಸ್ತಿ ಈ ಸೌಂಡ್ ಬಾಕ್ಸಸ್ ಅನ್ನ ಟ್ರ್ಯಾಕ್ಟರ್ಗಳಿಂದ ನಾವು ಬೆಚ್ಚಿ ಕೇಸನ್ನು ಕೂಡ ಅದರ ಮೇಲ್ಗಡೆ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಈಗ ನಾವು ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇನಲ್ಲಿ ಟೋಲ್ ಬೂತ್ ಇರ್ತದೆ, ದುಡ್ಡು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಆದರೆ ಕೂಡ ಇದರಲ್ಲಿ ಲೇನ್ ಮಾರ್ಕಿಂಗ್ ಮಾಡಬೇಕಾಗುತ್ತದೆ. ನೈಟ್ ಟೈಮ್ ಅಲ್ಲಿ ಬರೋ ಸಂದರ್ಭದಲ್ಲಿ ಓವರ್ಟೇಕಿಂಗ್ ಅಲ್ಲಿ ಲೇನ್ ಮಾರ್ಕಿಂಗ್ ಇಲ್ಲ ಅಂದ್ರೆ ಓವರ್ಟೇಕ್ ಮಾಡೋ ಸಂದರ್ಭದಲ್ಲಿ ಜಡ್ಜ್ಮೆಂಟ್ ಮಾಡ್ತೀವಿ. ಒಂದು ಗಾಡಿ ಈ ರೋಡ್ ಅಲ್ಲಿ ಇದು ಹೋಗ್ತದಾ ಇಲ್ಲ ಅಂದ್ರೆ ಲೇನ್ ಮಾರ್ಕಿಂಗ್ ಇರೋ ಸಂದರ್ಭದಲ್ಲಿ ಆ ಜಡ್ಜ್ಮೆಂಟ್ ಚೆನ್ನಾಗಿ ಬರ್ತದೆ. ಬಹಳಷ್ಟು ಟೋಲ್ ಬೂತ್ ಇರೋದು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸಾರ್ವಜನಿಕರ ಕಡೆ, ಆದರೆ ಕೂಡ ಈ ಮಾರ್ಕಿಂಗ್ಸ್ ಇಲ್ಲ. ಅದ್ರ ಬಗ್ಗೆನೂ ಕೂಡ ಈಗ ಸರ್ವೆ ಮಾಡ್ತಾ ಇದ್ದೀವಿ. ಹೈವೇ ಮತ್ತು ಟೋಲ್ ಬೂತ್, ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇಲಿ ಎಲ್ಲಿ ಟೋಲ್ ಬೂತ್ ಇರ್ತದೋ ಅವ್ರ ಮೇಲ್ಗಡೆ ಕೂಡ ಕೇಸ್ ಮುಂದಿನ ದಿವಸದಲ್ಲಿ ಮಾಡ್ತೀವಿ. ಮತ್ತು ಇಂಜಿನಿಯರ್ಸ್ ಯಾರ್ಯಾರ ಜವಾಬ್ದಾರಿ ಇರ್ತದೋ ಅವ್ರ ಮೇಲ್ಗಡೆ ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಅದೇ ರೀತಿಯಲ್ಲಿ ಲಾಸ್ಟ್ ಒಂದು ತಿಂಗಳಲ್ಲಿ ಜನವರಿ 2025 81 ಫೆಟಲ್ ಕೇಸಸ್ ಆಗಿದೆ. ಅದರಲ್ಲಿ 84 ಜನ ಮೃತಪಟ್ಟಿರ್ತಾರೆ. ಈ ವರ್ಷ 65 ಫೆಟಲ್ ಕೇಸಸ್ ಆಗಿದೆ, ಅದರಲ್ಲಿ 68 ಜನ ಮೃತಪಟ್ಟಿರ್ತಾರೆ. ಸೊ ಈ ವರ್ಷ ಒಂದು ತಿಂಗಳಲ್ಲಿ ಒಂದು 16 ಜನ ಜೀವ ನಾವು ಸೇವ್ ಮಾಡಿದೆ ಅಂದ್ರೆ ಅನ್ಕೊಳ್ತೀವಿ. ನಮ್ಮ ಪ್ರಯತ್ನ ನಡೀತಾ ಇದೆ. ಡಿಗಿ ಕೇಸಸ್ ಜಾಸ್ತಿ, ಕುಡಿದುಬಿಟ್ಟು ಗಾಡಿ ಓಡಿಸೋರ ಮೇಲ್ಗಡೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತಾ ಇದ್ದೀವಿ. ಪೊಲೀಸ್ ಕಡೆಯಿಂದ ಕೆಲವೊಂದು ಪ್ರಯತ್ನಗಳು ಮಾಡಬಹುದು. ಆದರೆ ಸಾರ್ವಜನಿಕರಾದ ಸರಿಯಾಗಿ ನೀವು ಗಾಡಿ ಓಡಿಸಲ್ಲ, ಜವಾಬ್ದಾರಿಯಿಂದ ಓಡಿಸಲ್ಲ ಅಂದ್ರೆ ಈ ಆಕ್ಸಿಡೆಂಟ್ ನಾವು ತಡೆಗಟ್ಟುವುದಕ್ಕೂ ತುಂಬಾ ಕಷ್ಟ ಆಗ್ತದೆ. ಅದರಿಂದ ದಯವಿಟ್ಟು ಸಾರ್ವಜನಿಕರ ಹೆಲ್ಮೆಟ್ ಹಾಕೋದು, ಅಟ್ಲೀಸ್ಟ್ ಸ್ವಲ್ಪ ನೈಟ್ ಟೈಮ್ ಅಲ್ಲಿ ಓಡಿಸುವಾಗ ನಿಧಾನಕ್ಕೆ ಓಡಿಸುವುದು, ಓವರ್ ಸ್ಪೀಡಿಂಗ್ ಅಲ್ಲಿ ಹೋಗಬಾರದು. ಇದು ನೀವು ಮಾಡಬೇಕಂದ್ರೆ ಹೇಳ್ಕೊಡ್ತೀವಿ. ಉಳಿದ ಏನನ್ನು ನೀವು ಸಲಹೆಯನ್ನು ಕೊಡ್ತೀರೋ ಅದು ಕೂಡ ನಾವು ಪೊಲೀಸ್ ಇಲಾಖೆಯಿಂದ ಮತ್ತು ಬೇರೆ ಬೇರೆ ಇಲಾಖೆಯಿಂದ ಮಾಡೋದಕ್ಕೂ ಕೂಡ ನಾವು ತಯಾರಿದ್ದೀವಿ. ಕಬ್ಬಿನ ಟ್ರ್ಯಾಕ್ಟರ್ ಅಲ್ಲಿ ಆಗ್ತಾ ಇದೆ, ಕಬ್ಬಿನ ಟ್ರ್ಯಾಕ್ಟರ್ ಅಲ್ಲಿ ಆಗ್ತಾ ಇದೆ. ಆದರೆ ಕೂಡ ಲಾಸ್ಟ್ ಇಯರ್ ಕಿಂತ ಈ ವರ್ಷ ಬಹಳಷ್ಟು ಕಡಿಮೆ ಆಗಿದೆ. ಕಾರಣ ಏನಂದ್ರೆ ಇದು ಒಂದು ರಿಫ್ಲೆಕ್ಟರ್ ಕ್ಲಾತ್ ಕಡ್ಡಾಯವಾಗಿ ಮಾಡ್ತಾ ಇದ್ವಿ, ಅದು ಕೇಸಸ್ ಕೂಡ ಹಾಕಿದ್ವಿ. ಅದರಿಂದ ಈಗ ಆಲ್ಮೋಸ್ಟ್ 95% ಆಫ್ ದ ವೆಹಿಕಲ್ ಅಲ್ಲಿ ರಿಫ್ಲೆಕ್ಟರ್ ಕ್ಲಾತ್ ಹಿಂದುಗಡೆ ಇರ್ತದೆ. ಸ್ವಲ್ಪ ದೂರದ ಒಂದು 20-30 ಮೀಟರ್ ಹೋಗುವಾಗಲೇ ಆ ರಿಫ್ಲೆಕ್ಟರ್ ಕ್ಲಾತ್ ಎದ್ದು ಕಾಣ್ತದೆ. ಅದರಿಂದ ಸ್ವಲ್ಪ ಕಡಿಮೆ ಆಗ್ತದೆ. ಆದರೆ ಕೂಡ ನೀವು ಹೇಳೋದು ಸರಿ ಇದೆ, ಸೈಡ್ ಅಲ್ಲಿ ರೋಡ್ ಸೈಡ್ ಅಲ್ಲಿ ನಿಲ್ಲಿಸುವಾಗ ಅದು ಆಗೋದಿಲ್ಲ. ಆ ಸಂದರ್ಭದಲ್ಲಿ ಅಂತ ಕೇಸಸ್ ಕೂಡ ಹೊಡ್ಕೊಂಡು ಡೆತ್ ಆಗೋದು ಕೂಡ ಆಗ್ತಾ ಇದೆ. ಅವರ ಮೇಲ್ಗಡೆ ಕೂಡ ಕೇಸಸ್ ಜಾಸ್ತಿ ಹಾಕಿದ್ದೀವಿ. ಮುಂದಿನ ವರ್ಷಗಳಲ್ಲಿ ಇನ್ನೂ ಕೂಡ ಪ್ರಾಮಾಣಿಕವಾಗಿ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಸರ್ವೆ ಆಲ್ರೆಡಿ ಇಶ್ಯೂ ನೋಟಿಸ್ ಸರ್ವೆ ಮಾಡ್ತಾ ಇದ್ವಿ. ಬೈಲೋಂಗಲ್ನಿಂದ ಈಗ DSP ಬೈಲೋಂಗಲ್ ಮತ್ತು ಅತ್ತನಿ ಎಲ್ಲಿ ಟೋಲ್ ಬೂತ್ ಇರ್ತದೋ ಅವ್ರಿಗೆ ಫಸ್ಟ್ ಆಲ್ರೆಡಿ ಡಿಸ್ಕಷನ್ ಆಯಿತು. ಒಂದು ವೇಳೆ ಓವರ್ಟೇಕಿಂಗ್ ಅಲ್ಲಿ ಒಂದು ಕಡೆ ಅಲ್ಲಿ ವೈಟ್ ಮಾರ್ಕಿಂಗ್ ಇಲ್ಲ ಅಂದ್ರೆ ಅದರಿಂದ ನೈಟ್ ಟೈಮ್ ಅಲ್ಲಿ ಆಕ್ಸಿಡೆಂಟ್ ಆಗುತ್ತದೆ. ಅಂತ ಆಕ್ಸಿಡೆಂಟ್ ಆಗುವ ಸಂದರ್ಭದಲ್ಲಿ ಹೈವೇ ಇಂಜಿನಿಯರ್ ಮೇಲ್ಗಡೆ ನಾವು ಕೇಸಸ್ ಹಾಕ್ತೀವಿ. ಕೇಸಸ್ ಹಾಕುವಾಗ ಚಾರ್ಜ್ ಶೀಟ್ ಅಲ್ಲಿ ನಾವು ಪರ್ಮಿಷನ್ ತಗೊಳ್ಬೇಕಾಗ್ತದೆ, ಇಲಾಖೆಯಿಂದ ಪರ್ಮಿಷನ್ ತಗೊಳ್ಬೇಕಾಗ್ತದೆ. ಬಟ್ ಅವರ ಜವಾಬ್ದಾರಿ ಬರ್ತದೆ. ಅದೇ ರೀತಿಯಲ್ಲಿ ಈ ಕಾಂಟ್ರಾಕ್ಟರ್ಸ್ ನಿಮಗೆ ಗೊತ್ತಿರುತ್ತದೆ, ಟೋಲ್ ಬೂತ್ ಅಲ್ಲಿ ದೇರ್ ಕಲೆಕ್ಟಿಂಗ್ ಮನಿ. ಇದು ರೋಡ್ ಫರ್ನಿಚರ್ ಅಂದ್ರೆ ಹೇಳ್ತಾರೆ. ರೋಡ್ ಫರ್ನಿಚರ್ ಅಂದ್ರೆ ವಾರ್ನಿಂಗ್ ಸೈನ್ಸ್ ಇರಬೇಕು ಮತ್ತು ವೈಟ್ ಟಾಪಿಂಗ್ ಇರಬೇಕು, ಥರ್ಮೋಪ್ಲಾಸ್ಟ್ ಪೇಂಟ್ ಹಾಕಿರ್ತಾರೆ. ಅದು ಎದ್ದು ಕಾಣ್ತದೆ ನೈಟ್ ಅಲ್ಲಿ ನೀವು ಹೋಗುವಾಗ ರಿಫ್ಲೆಕ್ಟಿವಿಟಿ ಇರ್ತದೆ. ಸೊ ಅದು ಬಹಳಷ್ಟು ಕಡೆ ಮೇಂಟೈನ್ ಆಗ್ತಾ ಇಲ್ಲ. ಕೆಲವೊಂದು ಕಡೆ ಇರುವುದು ರಿಫ್ಲೆಕ್ಟಿವ್ ಇಂಡೆಕ್ಸ್ ಅಂದ್ರೆ ಹೇಳ್ತಾರೆ, ಆ ಇಂಡೆಕ್ಸ್ ಕಮ್ಮಿ ಆಗಿರ್ತದೆ, ಕಲರ್ ಫೇಡ್ ಆಗಿರ್ತದೆ. ಸೊ ಅದು ಕೂಡ ಮಾಡಬೇಕು. ಅದ್ರ ಬಗ್ಗೆ ಈಗ ಸರ್ವೆ ಮಾಡ್ತಾ ಇದ್ದೀವಿ. ಸರ್ವೆ ಮಾಡಿ ನಂತರ ಇವ್ರಿಗೆ ಜವಾಬ್ದಾರಿಯನ್ನು ಹೇಳ್ತೀವಿ. ಒಂದು ವೇಳೆ ಮುಂದುವರಿಯಲ್ಲ ಅಂದ್ರೆ 100% ಕೇಸ್ ಹಾಕ್ತೀವಿ. ಅದು ಈಗಲೇ ನಾವು ಸೂಚನೆ ಕೊಡ್ತಾ ಇದ್ದೀವಿ.